ಏನ್ ನೋಡ್ತಾ ಇದೀಯ ಏನೋ. ಗ್ಯಾನ್ ಕೆಡಬೇಕು ಆಮೇಲೆ ಅದೇ ಗ್ಯಾನ್ ಕೇಳೋದಲ್ಲ, ನನ್ಗೆ ಮನೆ ಮಾಡ್ಬೇಕು ಅನ್ಸ್ಬಿಟ್ಟೈತಿ ಇವಾಗ. ಮನೆ ಸ್ವಂತ ಮನೆ ಮಾಡ್ಕೋಬೇಕು ಅನ್ಸ್ಬಿಟ್ಟೈತೆ. ಯಾರನ್ನಾದ್ರೂ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡು ಒಂದ್ ಇಲೆಕ್ಷನ್ ನಿಂತ್ಕೊಂಡು ಬಡ ಇಸ್ಕೊಂಡು ಒಂದ್ ಮನೆ ದಿನೇ ಬರ್ಕೊಂಡು ಆರಾಮಾಗಿ ಲೈಫಲ್ಲಿ ಸೆಟ್ಲ್ ಆಗ್ಬಿಡೋಣ ಅನ್ಕೊಂಡಿದೀನಿ. ಏನೋ ಆಗಪ್ಪ, ನಾನು ಹಂಗೆ ಇದೀನಿ. ನಾನು ಹಂಗೆ ಹುಡುಕ್ತಾ ಇದೀನಿ. ನನ್ಗದೇನೋ ಅವ್ನ ಅಮ್ಮನೆಲ್ಲ ಜಾತ್ರೆಗೆ ಹೋಗ್ಬೇಕು, ಎಲ್ಲ ಕಾಲೇಜ್ ಹೋಗ್ಬೇಕು, ಹುಡ್ಗಿರ್ ಪಟಾಯಿಸ್ಬೇಕು, ಒಳ್ಳೆ ಹುಡ್ಗಿರ ನಮ್ಮ ಮೈಂಡ್ ಸೆಟ್ಗೆ ಗೊತ್ತಾಯಿಲ್ಲ. ಅವ್ರು ಏನ್ ಆಗ್ಬಿಟ್ಟದು ನಂಗಂತೂ. ಹೇಳು, ಅದೆಲ್ಲ ಮೈಂಡ್ ಸೆಟ್ಗೆ ಬಂದ್ಬಿಟ್ಟಿದ್ರೆ ಅಷ್ಟೇ ಕತೆ. ಫಸ್ಟ್ ಅದೇ ಇರೋದು ಮೈಂಡ್ ಸೆಟ್ ಅಲ್ಲಿ ನನ್ಗೆ. ಹಂಗೇರು ಹುಲಿ ಫೋನ್ ಆಗ್ತವನೆ, ಕಟ್ ಮಾಡ್ಬಿಡ. ಹಂಗೇರು ಕಾನ್ಫಿಡೆಂಟ್ ಹಾಕು. ಯಾರ್ದು ವಾಯ್ಸು, ಯಾರು ಹುಲಿ ಯಾರು ಪ್ರಸಾದ್ ಏನದೇ ಅರ್ಥ ಆಗಲ್ಲಪ್ಪ. ಇಬ್ರು ಒಂದೇ ತರ ಐತೆ. ಅವನು ಕಿರ್ಚಾಡ್ತಾವ ಮನೇಲಿ ಕಿರ್ಚಾಡ್ತಾವನೆ. ಯಾಕೆ? ಯಾರಿಗ್ ಗೊತ್ತು ಏನಂತ ಅವ್ನಿಗೆ. ಹಂಗೆ ಅವ್ರ ಅಣ್ಣನ ಮೇಲೆ. ಹೌದಾ? ಈಗ್ಲೂ ಹಿಂಗ್ ಕಿರ್ಚಾಡೋರು ಇನ್ನು ಸ್ವಲ್ಪ ದೊಡ್ಡವರಾಗ ಅವ್ರಿಗೂ ಮಕ್ಳು ಮರಿ ಆಯ್ತು ಅಂತಂದ್ರೆ ಏನಪ್ಪ ಹಬ್ಬ ಜೋರ? ಏನ್ ಕಟ್ಟ ಜೋರು, ಯಾರಿಗ್ ಗೊತ್ತದ. ನೀನೆಲ್ಲಿದ್ದೀ? ನಾನು ಆರಾಮ್ಸಿಗೆ ಬಂದಿದೆ, ಮಂತಕ್ ಹೋಯ್ತಿದ್ದೆ ಕಣೆ. ಬೆಳಗಿಂದ ಫೋನ್ ಇಲ್ಲ, ಏನಿಲ್ಲ. ಏನ್ ಸಮಾಚಾರ? ಏನ್ ಸಮಾಚಾರನೂ ಇಲ್ಲ. ಫೋನ್ ಮಾಡೋರು ಅವ್ನು 8 ಗಂಟೆ ಆದ್ರೂ ವೇಟಿಂಗ್ ಐತನ ಇರ್ತದೆ ಇವಳು ಅಮ್ಮನ ಫೋನ್ಗೆ. ಎಷ್ಟು ಗಂಟೆ? 8 ಗಂಟೆ. ತಲೆ ಹೇಳು. ಎಲ್ಲ ಹೋಯ್ತಿದ್ಯಲ್ಲೇ? ಕೇಳಿಸ್ತೈತೆ ಎಲ್ಲ ಹೋಗೋದು. ಎಲ್ಲ ಬರಂಗ ಅವಳೆ. ಬತ್ತಾಯಿದಿ? ಇಲ್ಲ ಕಣಮ್ಮ. ಮತ್ತೀಗೆಲ್ಲ ಹೋಯ್ತಿದೆ? ಮಾರ್ಕೆಟ್ಗೆ ಹೋಗ್ತಾ ಇದ್ದ, ಉಗಾದಿ ಹಬ್ಬಕ್ಕೆ ಬಟ್ಟೆ ತಗೊಳಕ್ಕೆ. ಯಾರು ಹಿಡ್ಕೊಳ್ಬಾರ್ದು? ನಮ್ಮಮ್ಮ, ನಾನು, ಅವಳು, ಮಕ್ಕಳು. ಅವಳು ನಾದ್ನಿ ಒಳ್ಳೆ ನಾದ್ನಿ ಪಡೆದಿದೆ ಕಣೆ. ಏನಾಗಿ ಅದೆಲ್ಲ ರಾತ್ರಿ ಏನಂತಾಳು ಗೊತ್ತಾ? ನಾನೇನಿಕ್ ನೋಡ್ಕೊಂಡೆ ಅವಳನ್ನ. ನಾನು ಮಾತುಗೆ ಏನೋ ಮಾತಿಗೆ ನಮ್ಮ ಅಮ್ಮನ ಹತ್ರ ನಾನು ಹೇಳೋದಂತೆ, ಅಯ್ಯೋ ಅವಳ ಹತ್ರ ಹೋಯ್ತಾಳೆ ಇನ್ನೊಬ್ಳು ಮದುವೆ ಮಾಡ್ಸೋದು ಅಂತ. ನಾನು ಅನ್ನಕ್ಕೆ ಆ ಮಾತು ನಮ್ಮ ಅಪ್ಪನ ಹತ್ರ ನಮ್ಮ ಅಮ್ಮ ಹೇಳ್ತಾರೆ ಫೋನಲ್ಲಿ ಇವ್ಳು ಕಳ್ಸ್ಕೊಂಡ್ತಾವಳಂತೆ. ಅದಕ್ಕೆ ಯಾವತ್ತ ಅವಳು ಹಂಗಂತ ಅವತ್ತೇ ನನ್ ಮನಸ್ಸಿಂದ ಹೋಯ್ತು. ನಾವು ಅವಳನ್ನ ನೋಡ್ಕೊಳಲ್ಲ, ನೀನೇನಾದ್ರು ಅನ್ಕೋ, ನಾನು ಅವಳನ್ನ ನೋಡು. ಅವಳೇ ನನ್ನನ್ನು ನೋಡ್ಕೊಳಕ್, ನಮ್ಮ ಅಪ್ಪ ನನ್ನ ನೋಡ್ಕೊಂಡು, ಇವಳ ಅವಳು ನನ್ನ ನೋಡ್ಕೊಳಕ್, ನಮ್ಮ ಅಪ್ಪನ ಬಂದು ನಮ್ಮ ಅಮ್ಮನ ಬಂದು ನಾನು ಹತ್ರ ಮಾಡ್ದೆ. ನಮ್ಮನ್ನ ವಿಡಿಯೋ ಕಾಲ್ ಕಟ್ಟಾಯ್ತು, ಅಮ್ಮನ್ ನಾರ್ಮಲ್ ಕಾಲು ಮಾಡಿಲ್ಲ ಅಂತ ಅನ್ನಕ್ಕೆ ಅನ್ಕೊಂಡೆ. ಪೇಷಂಟ್ ಬಂದ್ರು, ನಾನು ಹೇಳಿದ್ನಲ್ಲ ಅವಾಗ ಬರ್ತಾರೇನೋ 11 ಗಂಟೆ 12 ಗಂಟೆ. ಆಮೇಲೆ ಕಟ್ಟಾದ್ಮೇಲೆ ಫುಲ್ ಪೇಷಂಟ್ ಇದ್ರು. 2 ಗಂಟೆ 2:15 ಆಯ್ತು ಗೊತ್ತಾ ನಿನ್ನೆ ಮನೆಗೆ ಬರೋಷ್ಟಕ್ಕೆ. 2:15 ಅನ್ಬಿಟ್ಟಿತ್ತು. 3 ಗಂಟೆಗೆ ಬಂದು ತಿನ್ಬಿಟ್ಟು ಬಟ್ಟೆ ಇಟ್ಟು ಬಟ್ಟೆಗಳೆಲ್ಲ ಒಗ್ದಾಕ್ಬಿಟ್ಟು ಟೀ ಮಾಡ್ಕೊಂಡು ಕೂತಿ ಸಾಯಂಕಾಲ 6 ಗಂಟೆ ತಿರ್ಗಾ ಅನ್ನ ಮಾಡಿ ಮಕ್ಳಿಗೆ ತಿನ್ಸು ಅಷ್ಟೇ ಸುಸ್ತಾಗೋಯ್ತು ನನಗೆ. ಆಮೇಲೆ ಫೋನ್ ಹಿಡ್ಕೊಂಡು ನಮ್ಮನ್ ಭಾಷಣ ಮಾಡ್ಕೊಂಡು ಕೂತ್ಕೊಳ್ಳೋದೇ ಆಗೋಯ್ತು. ಅಲ್ಲ, ರಾತ್ರಿಗೆ ಭರ್ಜರಿ ಊಟ. ಏನ್ ಊಟ? ಅದು ಏನು ಪುಲ್ಚಾರ. ಚೇತು ಬರೋ ಸ್ಮೈಲ್ ಕೊಟ್ಟು ಮಾತಾಡಿಸ್ತವನೆ. ಯಾರಿಗೆ? ನನಗೆ. ಓ ಬಂದವನ್ ಚೇತು. ಬಂದವನೆ. ಅವಳು ಯಾರು? ಅವಳೆ ಯಾರ್ಲೆ? ಕರ್ಗಿ ಕರ್ಕಿ ಬಂದಿಲ್ಲ ಅವಳು. ಇವನ್ ಮಾತ್ರ ಬಂದವನ್ ಕಾರಲ್ಲಿ. ಬಂದವನಿ ಕಾರ್ ಇವತ್ತ ಗುದ್ದು ಸತ್ತೋಗದ ಕಾರು. ಗುದ್ದೆ? ಹೌದಾ? ಅಯ್ಯೋ ಟಚ್ ಅಪ್ ಆಗೆಲ್ಲ ಟಿಂಕರಿಂಗ್ ಮಾಡ್ಸವನಿ, ಗೊತ್ತಾಗೋಯ್ತದ ನನ್ಗೆ. ಕಾರ್ ಓಡ್ಸಕ್ ಬರ್ಲಕ್ಕ, ನಮ್ಮಂಗೆಲ್ಲ ಓಡ್ಸಕ್ ಇದ್ರೆ ಇವ್ನ ಅಷ್ಟೇ ಕತೆ. ಏನೋ ಕಾರ್ ಓಡಿಸ್ಕೊಂಡ್ ಕಾರ್ ತಗೊಂಡ್ಬಿಟ್ನಲ್ಲ, ಸಾಧಿಸ್ಬಿಟ್ನಲ್ಲ ಹೆಂಗೋ. ಬುಲೆಟ್ ಕಾರು ಅದು ಇದು ಅಲ್ಲ. ನಮ್ಮ ಅವ್ವನು ತಲೆ ಮೇಲೆ ತಲೆ ಹೊಡೆದು ಸಂಪಾದನೆ ಮಾಡಿದ್ರೆ ನಾವು ಫಾರ್ಚುನರ್ ಇಳಿಸ್ತಾ ಇದ್ದೆ. ಇದ್ಯಾ ಥರ್ಡ್ ಕ್ಲಾಸ್ ಕಾರ್ ಇಳಿಸ್ತಿರ್ಲಿಲ್ಲ, ಫಾರ್ಚುನರ್ ಇಳಿಸ್ಕೊಂಡು ಓಡಾಡ್ತಿದ್ದೆ. ಬರೀ ಓಡಾಡಕ್ಕೆ ಅವ್ನು ಮಡಿಕೊಂಡ್ಬಿಟ್ಟಿದ್ದೆ. ಫೈನಾನ್ಸ್ ಬಿಟ್ಕೊಂಡು ಇವನಂಗೆ ದುಡ್ಡು ಶೋಕಿ ಮಾಡ್ಬೇಕು, ಕಾರ್ ಓಡಿಸ್ಬೇಕು, ದುಡಿಬೇಕು ಅಂತಿರ್ಲಿಲ್ಲ. ಫೈನಾನ್ಸ್ ಮಾಡ್ಕೊಂಡು ಮಕ್ಕಳು ಫಾರ್ಚುನರ್ ಕಲೆಕ್ಟ್ ಮಾಡ್ಕೊಬಿಟ್ಟಿದೆ. ಏನ್ ಮಾತಾಡಿಸ್ದ? ಬರ ಅಂತ ಸ್ಮೈಲ್ ಕೊಡ್ತಾ ಇದ್ದ. ನನ್ ಯಾವತ್ತೂ ಸ್ಮೈಲ್ ಕೊಟ್ಟಿಲ್ಲ. ಮತ್ತೆ ತಲೆಗೆ ಉಂಕ್ ಹಾಕೊಂಡು ಹೋಯ್ತಾವ ಬೈಕಲ್ಲಿ. ಮತ್ತೆ ಊಟಕ್ಕೆ ಬಂದ್ಬಿಡಪ್ಪ, ಎಲ್ಲೂ ಆಗ್ಬಿಡ ಕಣೋ ಅಂತಿದ್ರು.
ಊರಲ್ಲಿ ಅವ್ರನ್ನೆಲ್ಲಾನು ಕರೀತಾಳೆ. ಸ್ವಂತದವ್ರನ್ನ ಕರೆಯಕ್ ರೋಗ ಅವಳಿಗೆ. ನಮ್ಮಮ್ಮ ಎಷ್ಟು ಆಸೆ ಇಟ್ಕೊಂಡಿದ್ ಗೊತ್ತಾ ಹೋಗ್ಬೇಕು ಅಂತ. ಒಂದ್ ಫೋನ್ ಹಾಕಿಲ್ಲ ಅಂದ್ಬಿಟ್ಟು ಬೇಜಾರ್ ಮಾಡ್ಕೊಂತ ಇದ್ರು. ಇನ್ನೊಂದೇನ್ ಗೊತ್ತಾ, ಚಪ್ರಗಳು ಬೇಕಾದವ್ರನ್ನ ಅವಾಗ ಮಾತಾಡ್ಸ್ಕೊಂಡು ಇಕ್ಕಬೇಕು. ಅದು ಕರೆಕ್ಟೇ. ಇವಾಗ ನಾನ್ ಮಾಡ್ತಾ ಇಲ್ವಾ ಇವಾಗ ನಮ್ಮ ಅಜ್ಜಿಗಾಗ್ಲಿ, ನಮ್ಮ ಅತ್ತೆ, ನಮ್ ಚಿಕ್ಕಮ್ಮಗಳಿಗಾಗ್ಲಿ, ನಮ್ಮಪ್ಪ ಯಾರಿಗೂ ಫೋನ್ ಮಾಡಲ್ಲ. ನಾನು ಎಲ್ಲಾರ್ಗು ಬೇಕು ಅಂತಾರೆ. ನಾನು ಅದನ್ನ ಹೇಳ್ತೀನಿ, ನಿಮ್ಗೆ ಹೆಂಗೋ ಬೇಡ ಅಂದ್ರೆ ನನಗೆ ಮುಂದಕ್ಕೆ ಕಾಲದಲ್ಲಿ ನನಗೆ ಬೇಕೇ ಬೇಕಾಗ್ತಾರೆ. ನನ್ಗೆ ಅವಶ್ಯಕತೆ ಇರುತ್ತೆ. ನನ್ಗೆ 2 ಹೆಣ್ಮಕ್ಳು ಇರೋದು, ಅವ್ರು ಗಂಡು ಹುಡುಕ್ಬೇಕು, ಅದು ಇದು ಮಾಡ್ಬೇಕು, ಅದು ಏನೋ ಒಂದ್ ಕಾರಣಕ್ಕಾದ್ರೂ ಬೇಕೇ ಬೇಕು ನನ್ಗೆ. ಸುಮ್ನೆ ನನ್ಗೆ ನೀವ್ ಮಾತಾಡಲ್ಲ ಅಂದ್ಬಿಟ್ಟು ನನಗ್ ಮಾತಾಡ್ರಿ ಅಂತ ಏನು ಹೇಳ್ಬೇಡ್ರಿ ಅಷ್ಟೇನೆ ಅಂತ ಹೇಳಿದೀನಿ. ಎಲ್ಲಿಗೆ ಪೂಜೆ ಆಗೋಯ್ತಾ? ಹೋಗ್ದಾಯ್ತು. ಇನ್ನು ಆಗೋಯ್ತಾ? ತೇಗ್ಬಿಟ್ಟು ಆಗ್ಲೇ? ಇಲ್ಲಪ್ಪ, ನಾನಿನ್ನ ಸಾಯಂಕಾಲಕ್ಕೆ ಹೋಗ್ತೀನಿ. ನಾನು ಇವಾಗೆಲ್ಲ ಹೋಗಲ್ಲ. ಇವಾಗ ಯಾರು ರೆಡಿ? ಈಗ ಮನೆಯೊಳಗಡೆ ಎಲ್ಲಾನು ಸೇರ್ಸ್ಕೊಂತಾಳೇನು? ನಮ್ಮನ್ನೆಲ್ಲ ಸೇರ್ಸಂದ್ರೆ ಬೆಳಗ್ಗೆಗೆ ಅವಳಿಗೆ ಹಬ್ಬ. ಅಲ್ಲಲ್ಲ, ಮಾರಮ್ಮನ್ ಜಾತ್ರೆ ಮಾಡ್ತೀನಲ್ಲ, ಸೇರಿಸ್ತಾ ಇದೀವ ಅವಾಗ ಅಂತಂದ್ರೆ ಯಾರು ಯಾವ ಮಿನಿಸ್ಟ್ರಿ ಬಂದ್ರು ಈಚೆನೆ ಗೇಟ್. ಅವಾಗ ಗೌಡನ್ ಮಡಿಕೊಂಡಿದ್ದು ಗೌಡನ್ ತರ ಓಡಾಡ್ತಿದ್ಲು. ಇವಾಗ ಈಗ ಎಲ್ಲ ಬಿಟ್ಕೊಂಡ್ರ. ಏನ್ ಅವಳಮ್ಮ ಏನ್ ಗೌಡ್ರು ಲೆಕ್ಕಾಚಾರ ಇರ್ತಿರ್ಲಿಲ್ಲ ಬಿಡು. ಹಂಗೆ ಲೆವೆಲ್ ಮೇಂಟೈನ್ ಮಾಡೋಳು ಪಾಪ. ಗೌಡ್ರು ತೋಟ ಎಲ್ಲ ನಮ್ದೇ ಆಗೋಗಿತ್ತು ಅವಾಗ. ಅದೇನೆ ಅವಾಗ ಹಂಗಿತ್ತು ಲೆಕ್ಕಾಚಾರ. ಈಗ ಹೇಳಂಗೆ ಈಗ ಮಾಡುನು. ಇವಾಗ ಮಾತಾಡೋದು ಗೌಡ್ರ ಹತ್ರ ಮಾತಾಡ್ತಾಳೆ. ಬಂದಿರ್ಬೇಕು ಕಾಲೇ ಒಂದ್ ರೌಂಡು ಊಟ ಕಣ. ನೀನೇನೋ ಅನ್ಕೋಬಿಟ್ಟು ಒಂದ್ ರೌಂಡ್ ಅಂತಿದಂಗೆ ಅರ್ಥ ಆಗುತ್ತೆ ಅವಳಿಗೆ. ಮಂದಾಕಿ ಹೋಗ್, ನಾನೆಲ್ಲ ಒಂದ್ ಊಟಕ್ಕೆ ಹೋಗೋಣ ಅಂತ ಮಕ್ಕಳಿಗೆ ನೀರ್ ಹಾಕ್ತಾ ಇದೀನಿ. ಮಾತಾಡ್ತಿ ಜಯಮಂತೇಲಿ ಕೊಡ್ಲಾ? ಅಂತದು ಬೇಡ, ಯಾಕಿರ್ಲಿ. ಒಂದ್ ಮಾತ್ ಕರ್ದಿಲ್ಲ ನಮ್ಮನ್ನ. ಊರಾಗ್ಲೂ ಬಾಳ ಆಗೈತಿಲ್ಲ ನಮ್ಮಮ್ಮನಿಗೆ. ಈಗ ಅವ್ರಿಗೆ ಹೋಟೆಲ್ ಕೊಡ್ತೀನಿ ನಡೀರಿ ಅಂತವಳೆ ಊಟಗಳ್ನ. ನಮ್ಮಪ್ಪ ಬೇಜಾನ್ ಮಾಡಿಕವ್ರೆ ಮನೇಲಿ. ಮಟನ್ ಕೇಳ್ದೆ, ಚಿಕನ್ ಕೇಳ್ತ್ಯಾ, ಕಬಾಬ್ ಕೇಳ್ತ್ಯಾ, ಬಿರಿಯಾನಿ ಕೇಳ್ತ್ಯಾ, ಎಲ್ಲ ಆಲ್ರೌಂಡ್ ಒಂದ್ ರೌಂಡ್ ಹೊಡ್ಬಿಟ್ಟು ನಾವು ತಿಂದ್ಬಿಟ್ಟು ಹೋಯ್ತಾ ಇದೀವಿ. ಈ ಹುಲಿ ಅದೇ ಕರೀತಾವ್ ಕಣೆ, ಊಟಕ್ಕೆ ಹೋಗ್ಬೇಕು ಒಂದು ಮಟನ್ ಊಟ ಕೇಳ್ದೆ. ಹೇಳು. ಅಲ್ಲ ತಾಳ್ಮೆನೆ ಇಲ್ವಲ್ಲ ಮನುಷ್ಯನ್ಗೆ, ಅಷ್ಟೊಂದ್ ಆತರ ಅಂತಂದ್ರೆ ಹೆಂಗಪ್ಪ? ಏನೋ ಲತ್ತೆ ಹೊಡೆದ್ಬಿಟ್ಟದ್ ಕಣ ನನ್ಗೆ. ಯಾಕೋ ದುಡ್ಡು ಕಾಸು ಕೈ ಎತ್ತಾ ಇಲ್ಲ. ಏನ್ ಹಂಗ ಆಗ್ಬಿಟ್ಟದೆ ಅಂದ್ರೆ ಹೇಳ್ಕೋಬಾರ್ದು. ಗಾಡಿ ಆಯ್ತಾ? ಅಮ್ಮನ ಅವಾಗಿಂದ ಆಗ್ತಾನೆ ಅವಳ ಕೈಗೆ. ಎಲ್ಲಿಗೆ ಆಗ್ತಾವಳೆ? ತಲೆಗೆ ಅವಾಗಿಂದ ಹೊಡಿತಾನೆ ಅವಳು ನಿಂತಿರೋಳು. ಆಗ್ತಾವಳ? ನಾನೆಲ್ಲೋ ಸಮಾಚಾರ ಏನಿಲ್ಲಪ್ಪ, ಎಲ್ಲ ಹೇಳ್ಬೇಕು. ಪಕ್ಕಕ್ಕೆ ರೆಡಿ ಆಯ್ತವ್ರೆ. ಕರೆಕ್ಟ್ ಆಗಿರ್ಬೇಕು. ನಮ್ಮನ್ನ ಹಾಕಿ ಬೆಂಗಳೂರಲ್ಲಿ ಒಂದ್ 2-3 ಸೈಟ್ ಇರ್ಬೇಕು ಅಂತ ಹುಡ್ಕು ನಿನ್ ನಮ್ಮನ್ ಮದುವೆ ಆಯ್ತಿನ ನಂಗೂ ಆಯ್ತಾ? ಹೋಗ್ ಪಂಕಗ್ ರೆಡಿ ಆಗ್ಬಿಟ್ಟು ಹೋಗಿ ಎಲ್ಲಾದ್ರೂ ಹೆಣ್ಣುಗಿನ್ ಕೊಡ್ತಾರೇನ? ಹೋಗ್ ಪಂಕಗ್ ರೆಡಿ ಆಗ್ಬಿಟ್ಟು ಹೆಣ್ಣುಗಿನ್ ಕೊಡ್ತಾರೇನ ಅಲ್ಲಿರೋರು? ನಮ್ಮನ್ನ ಕೊಡ್ತಾರೆ ಸುಳ್ಳು. ಏನು ಗೊತ್ತಿರೋದ್ರೆ ಕೊಡ್ತಾರೆ, ಗೊತ್ತಿರೋರು ಯಾರು ಕೊಡಲ್ಲ. ನಿಮ್ಮಮ್ಮನ ಇನ್ಸ್ಟಾಗ್ರಾಮು ಬ್ಲಾಕ್ ಮಾಡಿ ನಿಮ್ಮ ಅದೇ ಬಾಯಿಗೆ ಬರ್ತಾವೆ ಎಂತೆಂತ ಮಾತು ಬರ್ತಾವ ಗೊತ್ತಾ? ಬೈಬಾರ್ದು ಅಂತ ಅನ್ಕೊತಾ ಇದೀನಿ. ಹೋಗ್ಲಿ ಬಿಡು. ಏನ್ ಹೋಗ್ಲಿ ಬಿಡು? ಬಟ್ಟೆ ತಗೊಂತೀನಿ, ಒಂದ್ 500 ರೂಪಾಯಿ ದರ ತಗೊಂಡು ವಾಪಸ್ ಕೊಡ್ತೀನಿ. ಅದೇ ನಿಮ್ಮಮ್ಮನ್ ಗೊತ್ತಾ ವಿಶ್ವತ ಕೇಳಿದೀನಿ ಅತ್ತೆ ಹೊಡೆದ್ಬಿಡೋದೆ ಅಂತ. ಇವಳು ಒಂಥರ ಸುಮಾನ, ಅಲ್ಲಿ ಹೋಗೊಳಲ್ಲ ಅಮ್ಮನ್ನ ಹಾಕಿ ಸುಮಾನ ಇವಳಿಗೆ. ಯೋಚನೆ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ ನನ್ಗೆ ಗೊತ್ತು. ಚಿಕ್ಕಮ್ಮತ್ತು ಯಾರನ್ನ ಕೇಳಿದ್ರು ನನ್ ಜೊತೆಗಿರೋರು ಯಾರು ಯೂಸ್ ಆಗಕ್ಕೆ ಬರಲ್ಲ. ನಮ್ಗೂ ಕೋಟಿ ಕೊಳಿತಾ ಇದ್ರೆ ನಮ್ಮಮ್ಮನ ಹಾಕಿ ಏನೋ ಮಾಡ್ತಿದ್ದು. ಆ ರಕ್ಷಿತಾಗ್ ಮಾತ್ರ ಹಣೆ ಬರೋ ಚೆನ್ನಾಗೈತಪ್ಪ. ಯಾರನ್ನ ಅವಳು ಜಿಮ್ ಅವ್ರನ್ನೆಲ್ಲ ಮಡಿಕತ್ತಾಳೆ ಇವಾಗ ಓದೋಳಲ್ಲ.
ಜಿಮ್ಮು ಫುಲ್ಲು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೇಟಸ್ ನೋಡ್ಬೇಕು. ನೋಡ್ದೆ ಎಲ್ಲ ಮಡಿಕೊಂತಾಳೆ ಅಂತಲ್ಲ, ಬೈಸನ್ನದಲ್ಲಿ ಇರೋರೆಲ್ಲ ಅಲ್ಲಿಗೆ ಹೋಗೋದು ಆ ಜಿಮ್ಗೆನೆ. ನಮ್ಮ ಬೈಸನ್ನದಲ್ಲಿ ಇರೋರ್ಗೆಲ್ಲ ಒಂದ್ ರೌಂಡ್ ಹೋಗಿ ಬಂದಿರ್ತಾಳೆ ಇವಳು, ಆಯ್ತಾ? ಜಿಮ್ ಅಲ್ಲಿರೋ ಓನರ್ ಏನ ಹಿಡ್ಕೊಂಬಿಟ್ಟವನಲ್ಲ. ನೋಡು ಒಳ್ಳೆ ಕಲೆಕ್ಷನ್. ಜಿಮ್ ಅಲ್ಲಿ ಹಲೋ 150 ಕಿಲೋ ಹೋಗಂಗಿಲ್ಲ 1,000. ಅವಳು 1,000 2,000 ಅವಳು 1,000 2,000 ರೂಪಾಯಿ ನಾನೇ ಕೊಟ್ಟಿನಿ ಬಾ ನಿನ್ಗೆ ಅಂದ್ಬಿಡ್ತಾಳ. 5,000 10,000 5,000 ಏನೋ ನಮ್ಮನ್ನ ಅವಳು ಇನ್ನ ಮದ್ವೆ ಆಗಿಲ್ಲ, ಹೆಳ್ಳು ಗಿಂಚ್ಕೊಂಡವಳಲ್ಲ. ಏನೋ ನಮ್ ಸಿಗಾ ಮುಚ್ಕೊಂಡಿರ್ಬೇಕು. ಇಲ್ಲ 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 ನಿಜವಾಗ್ಲು ಏನೇ ಆದ್ರೂ ಲೆಕ್ಕಾಚಾರ ಅದು ಆಗಾದ್ಮೇಲೆ ಅದು ಸೆಕೆಂಡ್ ಹ್ಯಾಂಡ್ ತಿಳ್ಕೊ. ಎಷ್ಟು ಸೆಕೆಂಡ್ ಹ್ಯಾಂಡ್ ಬೆಲೆ ಇಲ್ಲ, ಎಲ್ಲ ಅದಾದ್ಮೇಲೆ ಸೆಕೆಂಡ್ ಹ್ಯಾಂಡ್ ಬೆಲೆ ಇಲ್ಲ. ಮದ್ವೆ ಆಗಿ ಮಕ್ಳಾದ್ಮೇಲೆನಾ? ಮದ್ವೆ ಆದ್ಮೇಲೆ ಮಕ್ಳಾದ್ಮೇಲೆನಾ? ಹಂಗಾದ್ರೆ ನನ್ಗೂ ಹೇಳ್ತಾವ ನೀನು. ನಿನ್ಗೆಲ್ಲ ಹೇಳಿತು ಅವಳು. ನೀನಮ್ಮ ನೀನ್ ಹಂಗ್ ಮಾಡ್ತೀವಿ, ನಿನ್ ತಾಯಿನ ಊಟಕ್ಕೆ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ ಬಾ. ಎಲ್ಲಿಗೆ? ಇಲ್ಲೇ ಅದು ನಮ್ಮ ಮೋಹನ್ ಅಂತ ಇದ್ದ, ಅವ್ರ ತಂಗಿ ಮದ್ವೆ ಆಗಿತ್ತು, ಕರ್ನರ ಇತ್ತು, ಫೋನ್ ಹಾಕಿದ್ದ. ನಾನು ಹುಲಿ ಬಂದಿದೀವಿ. ಹೊಸ್ಬೇಗ್ ಹೊಂಟದ? ಇಲ್ಲೇ ಅಲ್ವೇನೆ ನಮ್ ರೋಡಲ್ಲಿ. ಸರಿ ತಿನ್ಬಿಟ್ಟು ಮಾಡು. ಏನ್ ಅರ್ಜೆಂಟ್ ಏನಿಲ್ಲ, ಕಟ್ ಮಾಡ್ಬೇಕು ಈಗ ಅರ್ಜೆಂಟ್ ಆಗಿ. ನೀನು ನಂದೇನಿಲ್ಲ, ಚಾರ್ಜಿಂಗ್ ಇಲ್ಲ ನನ್ ಫೋನಲ್ಲಿ, ಅದಕ್ಕೇನೆ. ಯಾವ್ದಾದ್ರು ಸೆಕೆಂಡ್ ಹ್ಯಾಂಡ್ ಫೋನ್ ಇದ್ರೆ ನೋಡಪ್ಪ. ಒಳ್ಳೆ ಇರ್ಬೇಕು, ಒಳ್ಳೆ ಕಂಪ್ನಿ ಇರ್ಬೇಕು, ಕುಣಿಗಲಿಗೆ ಬಂದು ತಗೊಂಡು ಹೋಗಿ ಎಲ್ಲ ಕತೆ ಎಲ್ಲ ಜೀವನ. ಗೊತ್ತೀನಿ ಏನಕ್ಕೆ ಬರ್ದಿರೋ ಹೋಯ್ತೀನಿ ಅವತ್ತಿತ್ತು ಅಂತ ಹೇಳಿದೆ ತಾನೇ ನಾನು. ಅವತ್ ನಮ್ ಬಾಮೈದಿನ ಕಲ್ ಫೋನ್ ಹಾಕ್ತೀನಿ, ತಿಗೋಗೊಂಡೆಲ್ಲ ಮಾತಾಡ್ಬಿಟ್ಲು ಅವ್ರ ಅಮ್ಮನ ಹಾಕಿ ಸಾಕ್ತಾರ. ಒಳ್ಳೆ ಫೋನ್ ಇಲ್ವ ಅದು? ಏನ್ ಗೊತ್ತಾ, ತಗೊಂಡ್ರು ಒಳ್ಳೆ ಬೇಕಾದ ಫೋನ್ಗಳೆಲ್ಲ ತಗೋಬಾರ್ದು, ಚಾರ್ಜಿಂಗ್ ನಿಲ್ಬೇಕು. ಆ ಫೋನ್ ತಗೋಬೇಕು. ಇವಾಗ ಹಾಕ್ದೆ ಅಂದ್ರೆ ಇನ್ನು ನೆಕ್ಸ್ಟ್ ಡೇ ಹಾಕ್ಬೇಕು, ಇಲ್ಲ ನೆಕ್ಸ್ಟ್ ಡೇ ಸಾಯಂಕಾಲಕ್ಕೆ ಹಾಕೋಬೇಕು. ಆ ತರ ಇರ್ಬೇಕು ಫೋನು. 2 ದಿನ ಆದ್ರೂ ಯೂಸ್ ಆಗ್ಬೇಕು. ಅರ್ಧ ಅವರ್ಗೆ ಒಂದ್ಸಲಿ ಚಾರ್ಜಿಂಗ್ ಹಾಕೋ ತರ ಆಗ್ಬಿಟ್ಟೈತೆ ಪರಿಸ್ಥಿತಿ. ಅದೇನೆ, ಏನ್ ಯಾವಾಗ ನೆಟ್ ಆನ್ ಮಾಡ್ಕೊಂಡು ಯೂಸ್ ಮಾಡ್ತಿದ್ರೆ ಯಾವ ಫೋನ್ ಬರ್ತವೆ ಹೇಳು? ಎಲ್ಲ ಹೋಗು, ಊಟ ಮಾಡಿ ಆಮೇಲೆ ಮಾಡ್ದೇನು. ಬ್ಲಾಕ್ ಲಿಸ್ಟ್ ಹಾಕೊಂಡು ಸಾಯ್ತಾ ಇದೀಯ? ಇಲ್ಲ, ನೋಡ್ಕೊಂಡು